ಹಾಯ್ ಫ್ರೆಂಡ್ಸ್, ಕನಸಿನಲ್ಲಿ ಹಾವು ಕಾಣಿಸಿದರೆ ಏನಾಗುತ್ತದೆ? ರಾತ್ರಿ ಮಲಗಿದ ಸಮಯದಲ್ಲಿ ಕನಸು ಬರುವುದು ಸರ್ವೇ ಸಾಮಾನ್ಯ. ಆದ್ರೆ ನಮಗೆ ಅರ್ಥವಿಲ್ಲದೆ ಬರುವ ಕನಸುಗಳು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಕೈಲಾಸ ವಾಸಿಯಾಗಿರುವ ಶಿವನನ್ನ ಪಾರ್ವತಿ ದೇವಿ ಇದೇ ವಿಷಯವಾಗಿ ಕೇಳಿದಾಗ ಮಹಾಶಿವನು ಕನಸುಗಳು ಭವಿಷ್ಯವನ್ನ ನಿರ್ಧರಿಸುತ್ತವೆ ಎಂದು ಹೇಳಿದರು. ಅದಕ್ಕೆ ಪಾರ್ವತಿ ದೇವಿ ಕನಸಿನಲ್ಲಿ ಹಾವುಗಳು ಕಾಣಿಸಿದರೆ ಏನಾಗುತ್ತದೆ ಎಂದು ಕೇಳಿದರು. ಆಗ ಮಹಾಶಿವನು ಏನು ಹೇಳಿದರು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನಸಿನಲ್ಲಿ ಹಾವು ಕಾಣಿಸಿದರೆ ಏನಾಗುತ್ತದೆ ಎಂದು ಕೇಳಿದ ಪಾರ್ವತಿ ದೇವಿಗೆ ಶಿವನು ಒಂದು ಅದ್ಭುತವಾದ ಕಥೆಯನ್ನ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಈ ಕಥೆಯನ್ನ ಯಾರು ಕೊನೆಯವರೆಗೂ ಕೇಳುತ್ತಾರೋ ಅವರ ಪಾಪಗಳೆಲ್ಲವೂ ತೊಲಗಿ ಹೋಗುತ್ತವೆ ಎಂದು ಅವರು ಪಾರ್ವತಿ ದೇವಿಗೆ ಹೇಳಿದರು. ಅಂತಹ ಅದ್ಭುತ ಕಥೆಯನ್ನ ಈ ದಿನ ನಿಮ್ಮ ಮುಂದೆ ತಂದಿದ್ದೀನಿ. ಈ ಕಥೆಯನ್ನ ಕೊನೆಯವರೆಗೂ ಕೇಳಿ. ಒಂದು ರಾಜ್ಯದಲ್ಲಿ ದೇವದತ್ತನು ಎಂಬ ರಾಜನು ಇದ್ದನು. ಅವನು ಕೇವಲ ಧೈರ್ಯವಂತನು, ಪರಾಕ್ರಮಶಾಲಿ ಮಾತ್ರವಲ್ಲ, ಧರ್ಮ ಪಾಲಕನು ಕೂಡ. ಪ್ರಜೆಗಳನ್ನ ತನ್ನ ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಿದ್ದನು. ಯಜ್ಞ ಯಾಗಾದಿಗಳನ್ನ ಮಾಡುತ್ತಾ ಮಹಾಭಕ್ತಿಯಿಂದ ಜೀವಿಸುತ್ತಿದ್ದನು. ಆತನು ಮಹಾಶಿವನಿಗೆ ಪರಮ ಭಕ್ತನು. ದೇವದತ್ತನ ಹೆಂಡತಿ ಸುಭದ್ರೆ. ಈಕೆ ಆ ರಾಜ್ಯದಲ್ಲಿಯೇ ಅತಿ ಸುಂದರವಾದ ಮಹಿಳೆ. ಆದ್ರೆ ಇವರಿಬ್ಬರಿಗೂ ಮಕ್ಕಳು ಹುಟ್ಟಲಿಲ್ಲ. ಇದರಿಂದ ಇವರಿಬ್ಬರು ಯಾವಾಗಲೂ ದುಃಖ ಪಡುತ್ತಿದ್ದರು. ಒಂದು ಸಾರಿ ದೇವದತ್ತನಿಗೆ ಕನಸಿನಲ್ಲಿ ಸತ್ತು ಹೋಗಿರುವ ಹಾವು ಕಾಲ ಮುಂದೆ ಕಾಣಿಸಿತು. ಆ ದುಸ್ವಪ್ನದಿಂದಾಗಿ ದೇವದತ್ತನು ತುಂಬಾ ಭಯಭೀತನಾದನು. ತಕ್ಷಣ ದೇವದತ್ತನು ತನ್ನ ಹೆಂಡತಿ ಸುಭದ್ರೆಗೆ ತನ್ನ ಕನಸಿನ ಬಗ್ಗೆ ಹೇಳುತ್ತಾನೆ. ಆಗ ಸುಭದ್ರೆ ಕನಸಿನ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಯಾರಾದರೂ ಒಳ್ಳೆ ಪಂಡಿತರನ್ನ ಭೇಟಿಯಾದ್ರೆ ಒಳ್ಳೆಯದು ಎಂದು ಸಲಹೆಯನ್ನ ನೀಡುತ್ತಾಳೆ. ಆ ನಂತರ ದೇವದತ್ತನು ತನ್ನ ಮಂತ್ರಿಗಳನ್ನ ಕರೆದು ತನ್ನ ಕನಸಿನಲ್ಲಿ ಸತ್ತು ಹೋಗಿರುವ ಹಾವಿನ ವಿಷಯವನ್ನ ಹೇಳಿದನು. ಇದಕ್ಕೆ ಅರ್ಥ ಏನಾಗಿರುತ್ತದೆ ಎಂದು ತಿಳಿದುಕೊಂಡು ಬನ್ನಿ ಎಂದು ಮಂತ್ರಿಗಳಿಗೆ ಆದೇಶ ಮಾಡುತ್ತಾರೆ. ಆಗ ಮಂತ್ರಿಗಳು ದೇವದತ್ತನ ಕನಸಿನ ಬಗ್ಗೆ ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಮಹಾ ಪಂಡಿತರನ್ನ ಭೇಟಿಯಾಗಿ ಈ ಕನಸು ಬೀಳುವುದರ ಹಿಂದೆ ಏನಾಗಿರುತ್ತದೆ ಎಂದು ತಿಳಿದುಕೊಳ್ಳಬೇಕೆಂದು ಪ್ರಯತ್ನ ಮಾಡುತ್ತಾರೆ. ಆಗ ಮಂತ್ರಿಗೆ ಅಡವಿಯಲ್ಲಿನ ಆಸ್ತಿಕ ಮಹರ್ಷಿಯ ಪರಿಚಯವಾಗುತ್ತದೆ. ಆಗ ಮಂತ್ರಿ ಆ ಆಸ್ತಿಕ ಮಹರ್ಷಿಯ ಬಳಿ ಕನಸಿನಲ್ಲಿ ಹಾವು ಕಾಣಿಸಿದರೆ ಹಿಂದಿನ ಕಾರಣವನ್ನ ತಿಳಿದುಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಅದೇ ರೀತಿ ಮಂತ್ರಿ ಈ ವಿಷಯವನ್ನ ರಾಜನಿಗೆ ಕೂಡ ತಿಳಿಸುತ್ತಾರೆ. ಆಸ್ತಿಕ ಮಹರ್ಷಿ ಸರ್ಪಯಾಗವನ್ನ ಮಾಡಿ ಎಷ್ಟೋ ಸರ್ಪಗಳನ್ನ ರಕ್ಷಿಸಿದ್ದಾರೆ. ಅಂತಹ ಮಹಾಮುನಿಗೆ ಸರ್ಪಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಎಂದು ಮಂತ್ರಿ ಹೇಳಿದ ಮಾತನ್ನು ಕೇಳಿದ ದೇವದತ್ತನು ಆ ಮಹರ್ಷಿಯನ್ನ ಭೇಟಿ ಆಗಲೇಬೇಕೆಂದು ನಿರ್ಧಾರವನ್ನ ಮಾಡುತ್ತಾರೆ. ಅಂದುಕೊಂಡ ಹಾಗೆ ದೇವದತ್ತನು ಆಸ್ತಿಕ ಮಹರ್ಷಿಯ ಬಳಿ ಹೋಗುತ್ತಾರೆ. ಮಹರ್ಷಿಗೆ ನಮಸ್ಕರಿಸಿದ ದೇವದತ್ತನು ತಾನು ಬಂದ ಕೆಲಸದ ಬಗ್ಗೆ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಕನಸಿನಲ್ಲಿ ನನಗೆ ಹಾವು ಕಾಣಿಸಿಕೊಂಡಿದ್ದರ ಹಿಂದಿನ ಕಾರಣವೇನೆಂದು ತಿಳಿದುಕೊಳ್ಳುವುದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಎಂದು ಹೇಳಿದಾಗ ಅದನ್ನು ಕೇಳಿದ ಆಸ್ತಿಕ ಮಹರ್ಷಿ ಕಿರುನಗೆಯನ್ನು ನಗುತ್ತಾರೆ. ಕನಸಿನಲ್ಲಿ ಹಾವು ಕಾಣಿಸಿದರೆ ಅದು ಭವಿಷ್ಯತ್ನಲ್ಲಿ ನಡೆಯುವ ಕೆಲವು ಘಟನೆಗಳಿಗೆ ಸೂಚನೆ ಎಂದು ವಿವರಣೆಯನ್ನು ನೀಡುತ್ತಾರೆ. ಕನಸಿನಲ್ಲಿ ಸತ್ತಿರುವ ಹಾವು ಕಾಣಿಸಿತು ಅಂದ್ರೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳು, ದುಃಖಗಳು ದೂರವಾಗುತ್ತವೆ ಎಂದು ಅರ್ಥವೆಂದು ಆಸ್ತಿಕ ಮಹರ್ಷಿ ಹೇಳುತ್ತಾರೆ. ಕನಸಿನಲ್ಲಿ ಸತ್ತು ಹೋಗಿರುವ ಹಾವು ಕಾಣಿಸುವುದರ ಹಿಂದೆ ಭಯಪಡುವ ಅವಶ್ಯಕತೆ ಇಲ್ಲ ಅಂತನೂ ಕೂಡ ಭರವಸೆಯನ್ನ ನೀಡಿದರು. ಆಗ ದೇವದತ್ತನು ಅವರಿಗೆ ಧನ್ಯವಾದವನ್ನ ಹೇಳಿ ತನ್ನ ಆಸ್ಥಾನಕ್ಕೆ ಬರುತ್ತಾರೆ. ಆಸ್ತಿಕ ಮಹರ್ಷಿ ಹೇಳಿದಂತೆ ದೇವದತ್ತನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ದೂರವಾದವು. ಅದಾದ ಸ್ವಲ್ಪ ದಿನಗಳ ನಂತರ ದೇವದತ್ತನಿಗೆ ಮತ್ತೆ ಕನಸಿನಲ್ಲಿ ಹಾವು ಕಾಣಿಸಿತು. ಆ ಹಾವನ್ನ ಹಿಡಿದುಕೊಳ್ಳುವುದಕ್ಕೆ ದೇವದತ್ತನು ಪ್ರಯತ್ನ ಮಾಡುತ್ತಿರುವ ಹಾಗೆ ಕನಸಿನಲ್ಲಿ ಕಾಣುತ್ತಾರೆ. ಆಗ ತಕ್ಷಣ ದೇವದತ್ತನು ಮತ್ತೆ ಮಹರ್ಷಿಯ ಬಳಿ ಹೋಗುತ್ತಾರೆ. ಒಂದು ವೇಳೆ ನೀವು ಕನಸಿನಲ್ಲಿ ಹಾವನ್ನ ಹಿಡಿದುಕೊಳ್ಳುವಂತೆ ಕನಸು ಕಂಡಿದ್ದರೆ ಇದು ಕೂಡ ನೀವು ನಿಮ್ಮ ಜೀವನದಲ್ಲಿ ಕಾಣುವ ಸುಖದ ಸಂಕೇತ. ನೀವು ಭವಿಷ್ಯತ್ನಲ್ಲಿ ಬಹಳಷ್ಟು ಹಣವನ್ನ ಸಂಪಾದಿಸುತ್ತೀರಾ ಎಂದು ಅರ್ಥವು ಎಂದು ಆಸ್ತಿಕ ಮಹರ್ಷಿ ಹೇಳಿದ್ದನ್ನ ಕೇಳಿ ದೇವದತ್ತನು ಮರಳಿ ತನ್ನ ರಾಜ್ಯಕ್ಕೆ ಬರುತ್ತಾರೆ. ಮಹರ್ಷಿ ಹೇಳಿದ ಹಾಗೆ ದೇವದತ್ತನ ಸಿರಿ ಸಂಪತ್ತು ಬಹಳಷ್ಟು ಬೆಳೆಯುತ್ತಾ ಹೋಯಿತು. ಮತ್ತೊಂದು ಸಾರಿ ದೇವದತ್ತನಿಗೆ ಕನಸಿನಲ್ಲಿ ಹಾರುವ ಹಾವು ಕಾಣಿಸಿತು. ತಕ್ಷಣ ಆತನು ಮಹರ್ಷಿಯ ಬಳಿ ಹೋಗಿ ತನ್ನ ಕನಸಿನ ಬಗ್ಗೆ ಹೇಳುತ್ತಾರೆ. ಕನಸಿನಲ್ಲಿ ಹಾರುವ ಹಾವು ಕಾಣಿಸಿದರೆ ನಿಮ್ಮ ಜೀವನದಲ್ಲಿ ಕೂಡ ಬೆಳವಣಿಗೆ ಕಾಣಿಸುತ್ತದೆ ಎಂದು.
ನೀವು ಬಹಳಷ್ಟು ಉನ್ನತ ಸ್ಥಾನಕ್ಕೆ ಹೋಗುತ್ತಿದ್ದೀರಾ ಎಂದು ಅರ್ಥವೆಂದು ಮಹರ್ಷಿ ಹೇಳಿದ್ದನ್ನ ಕೇಳಿ ದೇವದತ್ತನು ತುಂಬಾ ಸಂತೋಷ ಪಡುತ್ತಾರೆ. ಮಹರ್ಷಿ ಹೇಳಿದ ಹಾಗೆ ಆತನ ಕೀರ್ತಿ ಪ್ರತಿಷ್ಠೆಗಳು ಬಹಳಷ್ಟು ಹೆಚ್ಚುತ್ತಾ ಹೋದವು. 4ನೇ ಸಾರಿ ದೇವದತ್ತನ ಕನಸಿನಲ್ಲಿ ಕಪ್ಪು ಹಾವು ಕಾಣಿಸಿತು. ಆದ್ರೆ ಈ ಸಾರಿ ಮಾತ್ರ ಆಸ್ತಿಕ ಮಹರ್ಷಿ ಕಪ್ಪು ಬಣ್ಣದ ಹಾವು ಕಾಣಿಸಿದ್ರೆ ಕೆಟ್ಟ ಸಂಕೇತ ಎಂದು ಹೇಳಿದರು. ಸರ್ಪ ದೋಷವಾದಾಗ ಮಾತ್ರ ಈ ರೀತಿಯ ಕಪ್ಪು ಹಾವು ಕಾಣಿಸುತ್ತದೆ ಎಂದು ಮಹರ್ಷಿ ಹೇಳಿದ್ದನ್ನ ಕೇಳಿ ದೇವದತ್ತನು ಭಯಬಿದ್ದು ಹೋಗುತ್ತಾನೆ. ಆದ್ರೆ ಮಹರ್ಷಿ ಹೇಳಿದ ರೀತಿಯಲ್ಲಿ ಪೂಜೆಗಳನ್ನ ಮಾಡಿದ ನಂತರ ಆತನಿಗೆ ಸರ್ಪ ದೋಷ ದೂರವಾಯಿತು. 5ನೇ ಸಾರಿ ದೇವದತ್ತನಿಗೆ ಕನಸಿನಲ್ಲಿ ಹಸಿರು ಬಣ್ಣದ ಹಾವು ಕಾಣಿಸುತ್ತದೆ. ಈ ವಿಷಯದ ಬಗ್ಗೆ ದೇವದತ್ತನು ಆಸ್ತಿಕ ಮಹರ್ಷಿಯನ್ನ ಕೇಳಿದ ತಕ್ಷಣ ಈ ರೀತಿಯ ಹಸಿರು ಹಾವು ಕಾಣಿಸಿಕೊಂಡಿರುವುದು ಶುಭ ಸಂಕೇತವೆಂದು, ಶೀಘ್ರದಲ್ಲಿಯೇ ಶುಭ ಸುದ್ದಿಯನ್ನು ಕೇಳುತ್ತೀರಾ ಎಂದು ಮಹರ್ಷಿ ಹೇಳುತ್ತಾರೆ. ಈ ವರ್ಷ ರಾಜ್ಯದಲ್ಲಿ ಸಮೃದ್ಧಿಯಾದ ಬೆಳೆಗಳು ಬೆಳೆದಿದ್ದರಿಂದ ರಾಜ್ಯದಲ್ಲಿದ್ದ ಜನರೆಲ್ಲರೂ ಬಹಳಷ್ಟು ಸಂತೋಷ ಪಟ್ಟರು. ಮತ್ತೊಂದು ಸಾರಿ ದೇವದತ್ತನ ಕನಸಿನಲ್ಲಿ ಬಿಳಿಯ ಹಾವು ಕಾಣಿಸುತ್ತದೆ. ಆಸ್ತಿಕ ಮಹರ್ಷಿ ಶ್ವೇತನಾಗನ ಬಗ್ಗೆ ತಿಳಿದುಕೊಂಡ ನಂತರ ಈ ರೀತಿಯಾಗಿ ಕನಸಿನಲ್ಲಿ ಶ್ವೇತನಾಗ ಕಾಣಿಸಿದರೆ ಧನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು. ಅವರು ಹೇಳಿದಂತೆಯೇ ದೇವದತ್ತನಿಗೆ ಯಾರು ಅಪರಿಚಿತ ವ್ಯಕ್ತಿ ಊಹಿಸಲಾಗದಷ್ಟು ಚಿನ್ನವನ್ನು ನೀಡಿದರು. 7ನೇ ಸಾರಿ ದೇವದತ್ತನ ಕನಸಿನಲ್ಲಿ ಭಯದಿಂದ ಓಡಿ ಹೋಗುತ್ತಿರುವ ಹಾವು ಕಾಣಿಸಿತು. ಈ ರೀತಿಯಾಗಿ ಭಯದಿಂದ ಓಡಿ ಹೋಗುತ್ತಿರುವ ಹಾವು ಕನಸಿನಲ್ಲಿ ಕಂಡರೆ ಶತ್ರುಗಳಿಂದ ಬೆದರಿಕೆ ಇದೆ ಎಂದು ಅರ್ಥವೆಂದು ಮಹರ್ಷಿ ಹೇಳಿದ್ದನ್ನ ಕೇಳಿದ ತಕ್ಷಣ ದೇವದತ್ತನು ಭಯಭೀತರಾಗುತ್ತಾರೆ. ಆದ್ರೆ ಆತನು ನಿರಪರಾಧಿಯಾಗಿದ್ದರಿಂದ ಮೋಸ ಮಾಡಬೇಕೆಂದುಕೊಂಡಿದ್ದ ಮಂತ್ರಿಯನ್ನ ಹಿಡಿದುಕೊಂಡರು. ಹಾವು ಕಡಿದಂತೆ ಕನಸಿನಲ್ಲಿ ಕಂಡರೆ ಅದು ಯಾವುದೋ ಕೆಟ್ಟ ಸುದ್ದಿಯನ್ನ ತೆಗೆದುಕೊಂಡು ಬರುತ್ತದೆ ಎಂದು ಅರ್ಥವೆಂದು ಮಹರ್ಷಿ ಹೇಳಿದ ಮಾತನ್ನು ಕೇಳಿ ದೇವದತ್ತನು ಗೊಂದಲಕ್ಕೆ ಒಳಗಾಗುತ್ತಾರೆ. ಆಗ ದೇವದತ್ತನು ಕೆಲವು ದಿನಗಳ ನಂತರ ಅನಾರೋಗ್ಯಕ್ಕೀಡಾಗುತ್ತಾರೆ. ಆದ್ರೆ ಮಹರ್ಷಿ ಮಾಡಿದ ಚಿಕಿತ್ಸೆಯಿಂದ ಬೇಗನೆ ಚೇತರಿಸಿಕೊಂಡರು. ಮತ್ತೊಂದು ಸಾರಿ ದೇವದತ್ತನಿಗೆ ಕನಸಿನಲ್ಲಿ 2 ಹಾವುಗಳು ಸುತ್ತಿಕೊಂಡಿರುವ ಹಾಗೆ ಬರುತ್ತದೆ. ಈ ರೀತಿಯ ಕನಸು ಬಿದ್ದರೆ ಕುಲದೇವರಿಗೆ ಪೂಜೆಯನ್ನ ಮಾಡಬೇಕೆಂದು ಪೂರ್ವಿಕರು ಸಂಕೇತವನ್ನ ಕಳಿಸುತ್ತಿದ್ದಾರೆಂದು ಅರ್ಥವು. ಇದನ್ನು ತಿಳಿದುಕೊಂಡ ದೇವದತ್ತನು ತಕ್ಷಣ ತನ್ನ ಕುಲದೇವರಿಗೆ ಪೂಜೆಯನ್ನ ಶುರು ಮಾಡಿದನು. ಮತ್ತೊಂದು ಸಾರಿ ದೇವದತ್ತನಿಗೆ ತನ್ನ ಸಿಂಹಾಸನದಲ್ಲಿ ಹಾವಿನ ಮರಿ ಕುಳಿತುಕೊಂಡಿರುವ ಹಾಗೆ ಕನಸು ಬೀಳುತ್ತದೆ. ಆಗ ದೇವದತ್ತನು ಮತ್ತೆ ಮಹರ್ಷಿಯ ಬಳಿ ಹೋಗಿ ತನ್ನ ಕನಸಿನ ಬಗ್ಗೆ ಹೇಳುತ್ತಾರೆ. ಈ ರೀತಿಯಾಗಿ ಕನಸಿನಲ್ಲಿ ಹಾವಿನ ಮರಿ ಬಂದಿತೆಂದರೆ ಶೀಘ್ರದಲ್ಲಿಯೇ ದೇವದತ್ತನಿಗೆ ವಾರಸುದಾರನು ಬರುತ್ತಾನೆಂದು, ಆತನು ಹೆಸರು ಮತ್ತು ಪ್ರಖ್ಯಾತಿಯನ್ನ ಹೊಂದುತ್ತಾನೆ ಎಂದು ಮಹರ್ಷಿ ಹೇಳುತ್ತಾರೆ. ಆತನು ಹೇಳಿದಂತೆಯೇ ಸುಭದ್ರೆಗೆ ಪುತ್ರನು ಜನಿಸುತ್ತಾನೆ. ಆ ಮಗುವು ಬೆಳೆದು ದೊಡ್ಡವನಾಗಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಳ್ಳುತ್ತಾನೆ. ಕನಸಿನಲ್ಲಿ ಹಾವು ಮತ್ತು ಮುಂಗುಸಿ ಜಗಳವಾಡುವಂತೆ ಕನಸಲ್ಲಿ ಬಂದರೆ ಶತ್ರುಗಳ ಜೊತೆ ಯುದ್ಧ ಮಾಡಬೇಕಾಗಿ ಬರುತ್ತದೆ. ಹಾವು ಶಿವಲಿಂಗಕ್ಕೆ ಸುತ್ತಿಕೊಂಡ ಹಾಗೆ ಕನಸಿನಲ್ಲಿ ಬಂದರೆ ಶಿವನು ಪ್ರಸನ್ನನಾಗಿದ್ದಾನೆಂದು, ಆದಷ್ಟು ಬೇಗ ನಿಮ್ಮ ಕೋರಿಕೆಗಳು ನೆರವೇರುತ್ತವೆ ಎಂದು ಅರ್ಥವು. ಇದನ್ನು ತಿಳಿದುಕೊಂಡ ದೇವದತ್ತನು ಮಹಾಶಿವನಿಗೆ ಪೂಜೆಯನ್ನ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಮಹರ್ಷಿ ಹೇಳಿದ ಹಾಗೆ ಆತನ ಕೋರಿಕೆಗಳು ನೆರವೇರಿದವು. ಹೀಗೆ ಕಾಲ ಕಳೆದಂತೆ ದೇವದತ್ತನಿಗೆ ಮತ್ತೊಂದಿಷ್ಟು ಕನಸುಗಳು ಬೀಳುತ್ತವೆ. ಒಂದು ಸಾರಿ ತನ್ನ ಎದೆಯ ಮೇಲೆ ಒಂದು ದೊಡ್ಡ ಹಾವು ಕುಳಿತುಕೊಂಡಿರುವ ಹಾಗೆ ಕನಸು ಕಾಣುತ್ತಾರೆ. ತಕ್ಷಣ ಮಹರ್ಷಿಯ ಬಳಿ ಹೋಗಿ ಇದರ ಕಾರಣವನ್ನ ಕೇಳುತ್ತಾರೆ. ಆಗ ಮಹರ್ಷಿ ಗಾಬರಿಯಾಗುತ್ತಾ, ಅತಿ ಬೇಗನೆ ನೀನು ಸತ್ತು ಹೋಗುತ್ತೀಯ ಎಂದು ಇದರ ಸಂಕೇತ. ನೀನು ಬೇಗನೆ ಮಹಾಶಿವನ ಆಶ್ರಯವನ್ನ ಬೇಡಿದರೆ ಆ ಶಿವನು ನಿನ್ನನ್ನು ಕಾಪಾಡುತ್ತಾನೆ ಎಂದು ಮಹರ್ಷಿ ಹೇಳುತ್ತಾರೆ. ಅದನ್ನು ಕೇಳಿದ ತಕ್ಷಣ ದೇವದತ್ತನು ಮಹಾಶಿವನಿಗೆ ಪೂಜೆ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಅನೇಕ ಯಜ್ಞ ಯಾಗಾದಿಗಳನ್ನು ಕೂಡ ಮಾಡಿದರು. ನಿರ್ಮಲವಾದ ಮನಸ್ಸಿನಿಂದ ದೇವದತ್ತನು ತಪಸ್ಸು ಮಾಡಿದ್ದರಿಂದ ಮಹಾಶಿವನು ಆತನ ಮುಂದೆ ಪ್ರತ್ಯಕ್ಷನಾದನು. ಆತನ ಆಯಸ್ಸನ್ನು ಹೆಚ್ಚಿಸುತ್ತಾ ವರಗಳನ್ನ ನೀಡಿದರು. ತನ್ನ ಜೀವನದಲ್ಲಿ ಒಂದು ಪ್ರಮುಖವಾದ ಕಷ್ಟ ದೂರವಾದ ನಂತರ ದೇವದತ್ತನು ಅನೇಕ ವರ್ಷಗಳ ಕಾಲ ಆರೋಗ್ಯದಿಂದ ಜೀವಿಸುತ್ತಾ ಸುಖವಾಗಿ ರಾಜ್ಯದ ಆಳ್ವಿಕೆಯನ್ನು ನಡೆಸುತ್ತಾ ಬದುಕಿದರು. ಪರಮಶಿವನು ಹೇಳಿದ ಕಥೆಯನ್ನು ಕೇಳಿದ ಪಾರ್ವತಿ ದೇವಿ ಕನಸಿನಲ್ಲಿ ಹಾವುಗಳು ಬಂದರೆ ಏನಾಗುತ್ತದೆ ಎಂದು ಪೂರ್ತಿಯಾಗಿ ತಿಳಿದುಕೊಂಡರು. ನೀವು ಕೂಡ ಕನಸಿನಲ್ಲಿ ಹಾವುಗಳು ಕಂಡರೆ ಏನಾಗುತ್ತದೆ ಎಂದು ತಿಳಿದುಕೊಂಡಿರಿ ಅಲ್ಲವೇ? ನಿಮಗೆ ನಿಮ್ಮ ಕನಸಿನಲ್ಲಿ ಯಾವುದಾದ್ರೂ ಹಾವು ಕಾಣಿಸಿಕೊಂಡಿದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಯಪಡಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.